ಆಟೋದಲ್ಲಿ ನಮ್ಮ ಅಪ್ಪಂಗೆ ಜಾಗ ಸಾಲಲ್ಲ ಅಂತ ತಾಳೆ ಹೇಳ್ತಾ ಇಲ್ವನೇ ಜಾಗಿಂಗ್ ಆಡ್ತೀಯ. ಖುಷಿ ಆಯ್ತಾ? ಹಲೋ ಮೈ ಹೀರೋಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಏನ್ ಬೇಬೆ ಸ್ಪೆಷಲ್ ಇವತ್ತು ಮೇಕಪ್ ಮಾಡ್ಕೊಂತಾಳೆ. ಅದೇ ಇವತ್ತು ಗೊಂಬೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಅಮ್ಮಂದೊಂದು ಹರಕೆ ಇತ್ತು, ಇವರಮ್ಮಂದು. ನಮ್ಮ ಅಮ್ಮನೊಂದು ಹರಕೆ ಇತ್ತು, ಅದನ್ನ ಅಂದ್ರೆ ಇದು ಪಾಪು ವಿಚಾರವಾಗಿ ಒಂದು ಹರಕೆ ಹೊತ್ಕೊಂಡಿದ್ರಂತೆ. ಅದೇನು ಅಂತ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಡೇಟ್ ಇವತ್ತು ಬಂದು 8ನೇ ತಾರೀಕು ಮೇ ತಿಂಗಳು 2026. ಸೊ ಏನಕ್ಕೆ ಡೇಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಏನಕ್ಕಂದ್ರೆ ಫೇಸ್ ರಿವೀಲ್ ಆದ್ಮೇಲೆ ಅಪ್ಲೋಡ್ ಮಾಡೋದು. ಸೊ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಮಗಳಿದ್ದು ಫೇಸ್ ರಿವೀಲ್ ಆಗಿದೆ ಅಂತ ಅರ್ಥ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಹಚ್ಕೊಳ್ಳೋಣ. ಲೆಟ್ಸ್ ಗೋ. ನಾನ್ ರೆಡಿ. ಸ್ವಲ್ಪ ತಾಳೆ ಹೇಳ್ತಾ ಇಲ್ವನೇ ಜಾಗಿಂಗ್ ಆಡ್ತೀಯ. ನಾನ್ ರೆಡಿ ಇಲ್ಲ ನೋಡಿ, ನಾನ್ ರೆಡಿ. ಬರೀ ನಾನು ಒಬ್ಬನೇ ರೆಡಿ ಆಗಿಲ್ಲ, ಇಲ್ಲಿ ಇವ್ರುವೇ ರೆಡಿ. ಮುದ್ದು ಹೊಸ ಬಟ್ಟೆ. ಇದು ಯುಗಾದಿ ಹಬ್ಬಕ್ಕೆ ದೂರ ಹೋಗೋದು ನೋಡಿ ಕಿಟಿ. ಬೇಡ ಬಿಡಿ, ಹಾಕೊಂಡು ನಾವು ರೆಡಿ ಆಗಿದ್ದೀವಿ. ಸೊ ಈಗ ಆಟೋದಲ್ಲಿ ಹೊರಡೋಣ. ಆಟೋ ಬನ್ನಿ. ಓಕೆ, ನಮ್ಮ ಆಟೋ ರಾಜ ಅವರು ರೆಡಿ ಇದ್ದಾರೆ. ಒಂದು ಹೇಳ್ಬಿಡಿ. ಆರಾಮ? ತಿಂಡಿ ಎಲ್ಲ ಆಯ್ತಾ? ನಾವೆಲ್ಲ ಹಾಸನದಲ್ಲಿ ಎಲ್ಲ ಸುತ್ತಾಡಿದ್ರು. ಇವ್ರಿಗೊಂದು ಫೋನ್ ಮಾಡ್ರೆ ಮನೆಗೆ ಪಟ್ ಅಂತ ಬಂದ್ಬಿಡ್ತಾರೆ. ಓಕೆ ರೆಡಿನಾ? ಬನ್ನಿ ಬೇಗ. ಓಕೆ ಡನ್ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನನ್ನ ಬೇಬಿ ಮತ್ತೆ ಬೇಬಿ ಟೋಟಲ್ ಆಗಿ ನಾವು ಇಲ್ಲಿ ಜನ ಹೋಗ್ತಿದ್ದೀವಿ. ನಮ್ಮಪ್ಪ ಆಲ್ರೆಡಿ ಆಟೋದಲ್ಲಿ ನಮ್ಮ ಅಪ್ಪಂಗೆ ಜಾಗ ಸಾಲಲ್ಲ ಅಂತ. ಸೊ ನಮ್ಮಪ್ಪ ಗಾಡೀಲಿ ಆಲ್ರೆಡಿ ಹೋಗಿದ್ದಾರೆ. ಸೊ ನಮ್ಮ ಅತ್ತೆ ಅವರ ಮನೆಯಿಂದ ಅಲ್ಲಿಗೆ ಬಂದಿದ್ದಾರೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿ ಯಾವ ಥರ ಹರಕೆ ಅವರು ಹೊತ್ಕೊಂಡಿದ್ದಾರೆ ನೋಡೋಣ. ನಮ್ಮ ಅತ್ತೆ ಅದು ಏನು ಮಾಡ್ತಾರೆ ಏನು ಮಾಡಿಸ್ತಾರೆ ಅಂತ ನೋಡೋಣ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಓಕೆ, ಬಂತು ದೇವಸ್ಥಾನ. ನಮ್ಮ ಹಾಸನದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರ, ಸಾಯಿಬಾಬಾ ದೇವಸ್ಥಾನದಲ್ಲಿ ಕೇಳ್ಕೊಂಡಿರೋದು ನೋಡಿ. ಇದೇ ಬಂತು ದೇವಸ್ಥಾನ, ಇದೇ ದೇವಸ್ಥಾನ. ಮೊಬೈಲ್ಸ್ ಬಂದವನೇ. 100 ಒಂದು 10 ನಿಮಿಷ ಬಟ್ ನೋಡಿ ದೇವಸ್ಥಾನ ಒಳಗೆ ಬಂದು. ಇಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಬಂದವ್ರೆ. ಕೈ ಕಾಲೆಲ್ಲ ತೊಳ್ಕೊಂಡು ಬೇಗ ಬನ್ನಿ ಪಟಾಪಟ್ ಅಂತ. ನಮ್ಮಪ್ಪ ಬಂದ್ರ? ನಮ್ಮಪ್ಪ ಎಲ್ಲಿ ಕಾಣ್ತಿಲ್ಲ. ಹಾಂ, ನಮ್ಮಪ್ಪ ಎಲ್ಲಾದ್ರು ಕಾಣ್ತಾನೆ ಇಲ್ಲಪ್ಪ. ಗಾಡಿನೂ ಕಾಣ್ತಿಲ್ಲಪ್ಪ ನಮ್ಮಪ್ಪಂದು. ಫಸ್ಟ್ ಇದು ಇಲ್ಲಿ ಚಿಕ್ಕ ದೇವಸ್ಥಾನ ಇತ್ತು, ಅದಾದಮೇಲೆ ಇಲ್ಲಿ ಒಳಗಡೆ ದೊಡ್ಡ ದೇವಸ್ಥಾನನೇ ಮಾಡಿದ್ದಾರೆ ನೋಡಿ.
ನಮಸ್ಕಾರ. ಬಾಬು ಎರಡು ಕೈ ಇಟ್ಕೊಳ್ಳೋದು ಹಿಂಗೆ. ಹಾಕದ್ಲಾ? ಹಾಕ್ತೇನೆ. ಹಾಯ್ ಕಳ್ಳಿ. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಆ್ಯಕ್ಚುಲಿ ಫಸ್ಟು ಒಳಗಡೆ ವೀಡಿಯೋ ಎಲ್ಲ ಅಲೋ ಇಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಏನೋ ಮೊಬೈಲ್ನ ಸೈಲೆಂಟ್ ಆಗಿರ್ಬೇಕು, ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಅವಾಗ ಸುಮಾರು ವರ್ಷದಿಂದ ಬರ್ತಿದ್ನಲ್ಲ, ಅವಾಗ ನನಗೆ ಸ್ವಲ್ಪ ನೆನಪಾಗಿ ಆಮೇಲೆ ಹೇಳಿದೆ. ಆಮೇಲೆ ಬೇರೆಯವರು ಫೋಟೋ ಮತ್ತೆ ವಿಡಿಯೋ ಎಲ್ಲ ಮಾಡ್ತಿದ್ದೆ. ಆಮೇಲೆ ನಾನು ಇವಳ ಕೈಗೆ ಕೊಟ್ಟೆ, ನೀನೇ ವಿಡಿಯೋ ಮಾಡೋದು, ಬೈಸ್ಕೊಂಡ್ರೆ ಇವಳು ಬೈಸ್ಕೊಳ್ಳಿ ಅಂತ ಇವಳ ಕೈ ಕೊಟ್ಟೆ. ಯಾರೇನು ಹೇಳಿಲ್ಲ, ವಿಡಿಯೋ ಎಲ್ಲ ತಗೊಂಡು ನೋಡಿದ್ರಲ್ಲ ಯಾವ ಥರ ಆಯ್ತು ಅಂತ. ಸೊ ನಮ್ಮ ಅತ್ತೆ ಯಾವ ಥರ ಹರಕೆ ಹೊತ್ಕೊಂಡಿದ್ರು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಹೇಳ್ತೀವಿ. ಪ್ರಸಾದಕ್ಕೆ ನೋಡಿ ಖಾಲಿ ಆಯ್ತು ಅಂತ ಬರೋ ತನಕ ವೆಯ್ಟ್ ಮಾಡಿ ಕ್ಯೂ ನಿಂತಿದ್ದಾರೆ ಅವರು. ಅವಳ ಅಮ್ಮಂತಾರ. ಹೋಗಿ ಇಸ್ಕೊಳ್ಳಿ ಬೇಗ. ಹಿಡ್ಕೋಬೇಕು ಪಟ ಪಟ ಅಂತ, ನಮಗೆ ಬೇರೆ ಕೆಲಸಗಳಿರುತ್ತೆ. ಆ್ಯಕ್ಚುಲಿ ಇದು ದೇವರಿಗೆ ಇಟ್ಟಿದ್ದ ಪ್ರಸಾದ ಇದೆ. ನಮ್ಮದು ಪ್ರಸಾದ ಕೊಡ್ತಿದ್ದು ಖಾಲಿ ಆಯಿತು. ದೇವ್ರಿಗೆ ಇಟ್ಟಿದ್ದು ನೈವೇದ್ಯ. ನೈವೇದ್ಯ ದೇವರಿಗೆ ಇಟ್ಟಿದ್ದ ನೈವೇದ್ಯ ನಮಗೆ ಲಕ್ಕಿ. ಹಾಂ, ಬೇಬಿ ಇದೀನು ಫಸ್ಟ್ ಟೈಮ್ ಬಂದಿರೋದಾ? ಬಂದಿದ್ದೀನಿ. ತುಂಬ ಸಲ ಬಂದಿದ್ಯಾ ಪ್ರಸಾದ? ತುಂಬ ಸಲ ಎಲ್ಲ ಬಂದಿದ್ದೀನಿ. ಪ್ರಸಾದ ನೀವು ನಿನ್ನ ಜೊತೆ ಒಂದು ಸಲ ಬಂದು ಕ್ಯೂರಲ್ಲಿ ನಿಂತ್ಕೊಂಡು ಹೆಂಗೆ ಅನ್ನಿಸ್ತು ಬಂದ್ರೆ? ಸುಮಾರು ವರ್ಷ ಆದ್ಮೇಲೆ ಬಂದಿರೋದು. 3 ವರ್ಷ ಆಯಿತು. ಹೆಂಗೆ ಅನ್ನಿಸ್ತು? ಅದೇ ಫೀಲ್ ಸೇಮ್. ಅದೇ ದೇವಸ್ಥಾನಕ್ಕೆ ಬಂದಾಗ ಬೇರೆ ಫೀಲ್ ಆಗುತ್ತಲ್ಲ. ಹೇಳ್ತೀಯಾ, ಎರಡು ಮಾತಾಡ್ತೀರಾ, ಸ್ವಲ್ಪ ಜಾಸ್ತಿ ಮಾತಾಡಿ ಅಂತ ನೀನೇನು ಮಾತಾಡೋದು? ಪ್ರಸಾದ ತಿಂತಾ ಇದ್ದೀನಿ. ನಿಂಗೇನು ಅನ್ನಿಸ್ತು? ನಂಗೆ ಸಖತ್ ಖುಷಿ ಆಯ್ತು ಹಚ್ಚಿದ. ಅಲ್ಲಿ ಒಂದು ಸುಮಾರು ಒಂದು 7-8 ವರ್ಷದಿಂದ ಬಂದಿರ್ಬೋದು ನಾನು. ಅವಾಗ ಅಮ್ಮ ಕರ್ಕೊಬರ್ತಿದ್ರು ಗುರುವಾರ ಭಜನೆ ಎಲ್ಲ ಮಾಡ್ತಿದ್ರು. ಚೆನ್ನಾಗಿ ಅನ್ಸಿದ್ದು. ಅವಾಗೆಲ್ಲ ಬರ್ತಿತ್ತು ಭಜನೆ. ಹಾಕು, ಇವಾಗ ಮರ್ತೋಗ್ಬಿಟ್ಟೈತೆ. ಖುಷಿ ಆಯ್ತು ನನಗೆ. ಬಿಡು ಸಾಕಮ್ಮ. 2 ಸಲ ಹಾಕೊಂಡಿರೋದು ನೋಡಿ. ಗೊಮ್ಮೆ ನೋಡಿ ಫಸ್ಟ್ ಟೈಮು. ಓಕೆ, ಇವಾಗ ನಮ್ಮ ಅತ್ತೆನ ಕೇಳೋಣ ಏನಕ್ಕೋಸ್ಕರ ಹರಕೆ ಹೊತ್ಕೊಂಡಿದ್ರು, ಏನಂತ ಹರಕೆ ಹೊತ್ಕೊಂಡಿದ್ರು ಅಂತ. ಮಮ್ಮಿ, ಏನಕ್ಕೋಸ್ಕರ ಹರಕೆ ಹೊತ್ಕೊಂಡಿದ್ರಿ? ಅವಳು ಪ್ರೆಗ್ನೆಂಟಲ್ಲಿ ಎಲ್ಲ ಒಳ್ಳೆದಾಗಿ ಎಲ್ಲ ಚೆನ್ನಾಗಾದ್ರೆ, ಅವಳಿಗೆ ನಾರ್ಮಲ್ ಡೆಲಿವರಿ ಎಲ್ಲ ಚೆನ್ನಾಗಾದ್ರೆ, ಯಾವುದು ತೊಂದರೆ ಇಲ್ಲದ ಮಗಿಗೆ ಅವಳಿಗೆ ಎಲ್ಲ ಆರೋಗ್ಯವಾಗಿದ್ರೆ ಅವಾಗ ಬಂದು ಪಾಪು ಕೈಲಿ 6 ತಿಂಗಳಾದ್ಮೇಲೆ ಇಡೋನ್ ಹಾಕಿಸ್ತೀನಿ ಅಂತ ಮಾಡ್ಕೊಂಡಿದ್ದೆ. ಅದು ಏನು ಹರಕೆ ಏನಂತ? ಅವ್ರ ಕೈಲಿ ಒಂದು ಇಡೀ ದುಡ್ಡು ಹಾಕಿಸ್ತೀನಿ. ಓಕೆ, ಈ ಥರ ಅವ್ರ ಕೈಯಲ್ಲಿ ಎಷ್ಟು ಮುಷ್ಟಿ ಓಕೆ ಇದು ಮಾಡಿ ಮಾಡ್ಕೊಂಡಿದ್ದೆ. ಅದಕ್ಕೆ 6 ತಿಂಗಳಲ್ಲಿ ಬರೋಕ್ಕಾಗಲಿಲ್ಲ. ಇವಾಗ ಬಂದೆ, ಇವಾಗ ಕೂಡಿ ಬಂತು, ಅದಕ್ಕೆ ಬಂದು ಅವಳು ಹಾಕಿರ್ತೀನಿ. ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಮೊಮ್ಮಗಳಿಗೆ ಏನು ಹೇಳ್ತೀರಾ?
ಅವಳಿಗೆ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಓಕೆ ಗೊತ್ತಾಯ್ತಲ್ಲ ನಮ್ಮ ಮತ್ತೆ ಏನಂತ ಅರ್ಕೆ ಹೊತ್ಕೊಂಡಿದ್ರು ಅಂತ. ಸೊ ತುಂಬ ಚೆನ್ನಾಗಿ ಡೆಲಿವರಿ ಎಲ್ಲ ಆದರೆ ನನ್ನ ಮಗಳು ಕೈ ಮುಷ್ಟಿಯಲ್ಲಿ ಎಷ್ಟು ಚಿಲ್ಲರೆ ಅಮೌಂಟ್ ಸಿಗುತ್ತೆ ಅಷ್ಟನ್ನ ಹುಂಡಿಗೆ ಹಾಕಿಸ್ತೀನಿ ಅಂತ ಹೇಳಿದರು. ಸೊ ಅವ್ರು ಅಂದ್ಕೊಂಡಂಗೆ ಹರಕೆನ ತೀರಿಸಿದ್ದಾರೆ. ಸೊ ಈಗ ನಾವು ಇಲ್ಲೆಲ್ಲ ಪ್ರಸಾದ ಎಲ್ಲ ಆಯಿತು, ಎಲ್ಲ ತಿಂದಾಯ್ತು. ಈಗ ಇಲ್ಲಿಂದ ನಾವು ಮನೆಗೆ ಹೊರಡ್ತೀವಿ. ಓಕೆ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಬೇಬಿ ಕಬ್ನಲ್ಲಿ ಕೊಡಿಸಿಲ್ಲ ಅಂತ ಹುರ್ಕೊಂಡವಳೆ. ಯಾಕೆ ಬೇಡ ಬೇಡ ಹೂ ತಗೊಳ್ಳಲ್ಲ, ಬೇರೆ ಹೂ ಅಂತಾನೆ ಟೈಮ್ ಆಗುತ್ತೆ ಅಲ್ಲಿ. ಎಲ್ಲ ಹೋಗಿ ಕಾದನ್ನು ಕುಡ್ಕೊ ಬರ್ತಾರೆ. ನಮ್ಮಪ್ಪ ನಾವೆಲ್ಲ ಹೋಗ್ತಿರೋದು ನೋಡ್ತಾ ಇದ್ದಾರೆ. ಹೋಗಿ ಈಗ ನಮ್ಮಪ್ಪ ಒಬ್ಬರೇ ಕುಡ್ಕೊ ಬರ್ತಾರೆ. ಓಕೆ ಬೇಬಿ, ಮತ್ತೆ ಹೆಂಗ ಅಲ್ಲ ಹಿಂಗೆ ಕೊಡ್ಸಿಲ್ಲ ಅಲ್ವಾ ನೀನು? ಆಯ್ತು, ಮಧ್ಯದಲ್ಲಿ ಹಿಂಗೆ ಹಿಡ್ಕೋಬೇಕು ನೀನು. ಹೇಳಿದ್ರೆ 50 ಸರಿ ಇಡ್ಕಡೆ ಕರೆಕ್ಟಾಗಿ ಸೆಂಟ್ರಲ್ಲಿ ಇಡ್ಕೊ. ಎಲ್ಲರೂ ಕಾಣ್ತಾ ಇದ್ದಾರಾ? ಓಕೆ ಬೇಬಿ, ಹೆಂಗನಸ್ ನಿಂಗೆ ಯಾವಾಗ ಗೊತ್ತಾಯ್ತು ನಿಮ್ಮ ಅಮ್ಮ ಇದ್ದ ಹರಕೆ ಹೊತ್ಕೊಂಡಿದ್ರು ಅಂತ? ಅದ ಡೆಲಿವರಿ ಯಾಕೆ ಮನೆಗೆ ಬಂದ್ಮೇಲೆ ಒಂದ್ಸಲ ಹೇಳಿದ್ರು ಈ ಥರ ಅನ್ಕೊಂಡಿದ್ದೆ. ಓಕೆ, ನೋಡೋದಕ್ಕೆ ಅವನಿಗೆ ಅರ್ಧ ಕಟ್ಟಾಗಿದೆ. ಅದೇ ಈ ಥರ ಅನ್ಕೊಂಡಿದ್ದೆ, ಕರ್ಕೊಂಡು ಹೋಗ್ಬೇಕು ಗೊಂಬೆಗೆ 6 ತಿಂಗಳ ಹತ್ರ ಕರ್ಕೊಂಡು ಹೋಗ್ಬೇಕಂತ ಅಂದಿದ್ರು. ಮತ್ತು 9 ತಿಂಗಳಾಯ್ತು. 9 ತಿಂಗಳಾಯ್ತು. ಇವಾಗ ಲೇಟಾಗಿ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ. ಹೌದಾ? ಖುಷಿ ಆಯ್ತಾ? ಇವತ್ತಿನ ದಿನ ಚೆನ್ನಾಗಿತ್ತು, ಖುಷಿ ಆಯಿತು. 50 ಸಲ ಹೇಳಿದ್ದೀನಿ ನಾನು, ಒತ್ತೆ ಹೇಳಲ್ಲ. ಖುಷಿ ಆಯಿತು. ಸುಮಾರು ವರ್ಷ ಆದ್ಮೇಲೆ ಬಂದಿವಲ್ಲ, ಸಖತ್ ಖುಷಿ ಆಯಿತು. ಅದ್ರಲ್ಲಿ ನೀವು ಪ್ರಸಾದ ತಿಂದಿಲ್ಲ, ಜಾಸ್ತಿ ಖುಷಿ ಅದು ಒಂದ್ಸಲ ಪ್ರಸಾದ ತಿಂದು ಜಾಸ್ತಿ ಖುಷಿ ಆಯಿತು. ಒಂದು ಮೋಟು ಬೇಡ ಅಂತ ಕೊಟ್ಟಿದ್ದು, ಅದನ್ನು ತಿಂದೆ, ಅದು ಇನ್ನೂ ಜಾಸ್ತಿ ಖುಷಿ ಆಯಿತು. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಅವ್ರು ಇವರು ಕೊಡ್ತಿದ್ರಂತೆ ಕಡೆ ಅವ್ರದ್ದು ಅವ್ರ ಆಯ್ತು ಮುಗಿಸು. ಓಕೆ ಇದೇ ಥರ ನಮ್ಮ ಬ್ಲಾಗ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್. ನಮಸ್ಕಾರ ಮಾಡು.